ಸಮಸ್ತ ವೀಕ್ಷಕರಿಗೂ ಹೋಗೆಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಈ ಸ್ಟಾರ್ ವಾರ್, ಈ ಫ್ಯಾನ್ಸ್ ವಾರ್ ಬಗ್ಗೆ. ಬೇಡಪ್ಪ ಬೇಡಿ, ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಯಾರು ಕೂಡ ಈ ಫ್ಯಾನ್ಸ್ ವಾರ್ಗಳನ್ನ ಮಾಡಕ್ ಹೋಗ್ಬೇಡಿ. ಎಲ್ಲರೂ ನಮ್ಮವರೇ. ದರ್ಶನ್ ಸರ್ ಒಬ್ಬರೇ ಅಲ್ಲ, ಸುದೀಪ್ ಸರ್, ಶಿವರಾಜ್ ಕುಮಾರ್ ಸರ್, ಎಲ್ಲ ನಟರು ನಮ್ಮವರೇ, ಎಲ್ಲ ಕನ್ನಡದವರೇ. ದರ್ಶನ್ ಸರ್ ಒಬ್ಬರೇ ಅಲ್ಲ, ಡಿ ಬಾಸ್ ಅವ್ರು ಒಬ್ಬರೇ ಅಲ್ಲ, ಸುದೀಪ್ ಸರ್ ಎಂತ ಆಕ್ಟರ್, ಶಿವರಾಜ್ ಕುಮಾರ್, ದುನಿಯಾ ವಿಜಯ್ ಅವರು, ಯಶ್ ಅವರು, ಇಂಥ ದೊಡ್ಡ ದೊಡ್ಡ ನಟರನ್ನ ಕನ್ನಡ ಚಿತ್ರರಂಗ ಇವತ್ತು ಹೊಂದಿದೆ. ಹಾಗೆ ನಾವೆಲ್ಲರನ್ನೂ ಬೆಂಬಲಿಸಬೇಕು. ಎಲ್ಲರ ಚಿತ್ರಗಳನ್ನು ನೋಡಿ. ನಮಗೆ ಡಿ ಬಾಸ್ ಇಷ್ಟ, ನಾವು ಡಿ ಬಾಸ್ ಚಿತ್ರಗಳನ್ನ ನಾವು ಗೆಲ್ಸೋಣ. ಸುದೀಪ್ ಸರ್ ಅಭಿಮಾನಿಗಳು ಸುದೀಪ್ ಸರ್ ಚಿತ್ರಗಳನ್ನು ಗೆಲ್ಲಿಸ್ತಾರೆ, ನಾವು ಕೂಡ ಸುದೀಪ್ ಸರ್ ಚಿತ್ರಗಳನ್ನ ನೋಡೋಣ. ನಾನು ಕೂಡ ನಿನ್ನೆ ಮಾರ್ಕ್ ಚಿತ್ರವನ್ನು ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 45 ಚಿತ್ರ ನೋಡೋಕ್ಕಾಗಲಿಲ್ಲ, ನಾಳೆ ನಾಡು ಅದನ್ನು ಕೂಡ ನೋಡ್ತೀನಿ. ಹಾಗಾಗಿ ಎಲ್ಲ ನಟರನ್ನು ಬೆಂಬಲಿಸಿ. ದಯವಿಟ್ಟು ಈ ಅಭಿಮಾನಿಗಳಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಫ್ಯಾನ್ಸ್ ವಾರನ್ನ ಮಾಡಕ್ ಹೋಗ್ಬೇಡಿ, ಎಲ್ಲರನ್ನು ಬೆಂಬಲಿಸಿ. ಈಗ ಸುದೀಪ್ ಸರ್ ಕೂಡ ಕನ್ನಡದವರೇ ಅಲ್ವಾ, ಅವರು ಒಳ್ಳೊಳ್ಳೆ ಹಿಟ್ ಫಿಲ್ಮ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಯಶ್ ಅವ್ರ ಬಗ್ಗೆ ಅಂತೂ ನಾವು ಮಾತಾಡೋಂಗೇ ಇಲ್ಲ, ಅಲ್ಟಿಮೇಟ್ ಇವಾಗ ಅಲ್ವಾ. ಹಾಗಾಗಿ ದಯವಿಟ್ಟು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಕಮೆಂಟ್ಸ್ ಮಾಡೋದು ನೋಡಿ, ಮೊನ್ನೆ ನೀವು ಟಿವಿನಲ್ಲಿ ನೋಡ್ತಾ ಇರ್ಬೋದು, ಯಾರೊಬ್ಬ ಕಮೆಂಟ್ ಮಾಡಿಬಿಟ್ಟು ವಿಜಯಲಕ್ಷ್ಮಿ ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವನೇ ವಿಡಿಯೋ ಮಾಡಾಕಿದ್ದ. ಅದನ್ನೆಲ್ಲ ಡಿಲೀಟ್ ಮಾಡಿ, ಸಾರಿ ನಾನು ತಪ್ಪು ಮಾಡಿಬಿಟ್ಟೆ, ಈ ರೀತಿ ಕಮೆಂಟ್ ಮಾಡೋದಿಲ್ಲ ಅಂತ. ಈ ರೀತಿ ಎಲ್ಲ ಯಾಕೆ ನೀವು ಕೇಸ್ಗಳು ಮಾಡ್ಕೊಂಡು ಇದು ಮಾಡ್ಕೋತೀರಾ ಅಲ್ವಾ. ಅಭಿಮಾನ ಇರಲಿ, ಪ್ರೀತಿ ಇರಲಿ. ನಿಮ್ಮ ನಟರ ಬಗ್ಗೆ ನೀವು ಯಾರನ್ನ ಆರಾಧಿಸ್ತೀರಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇರಲಿ. ಅವ್ರ ಚಿತ್ರಗಳಿಗೆ ಬೆಂಬಲ ನೀಡಿ, ಅವ್ರ ಚಿತ್ರಗಳನ್ನ ಗೆಲ್ಸೋದಕ್ಕೆ ಪ್ರಯತ್ನ ಪಡಿ ಅಲ್ವಾ. ಈಗ ನಾನು ಒಬ್ಬ ಡಿ ಬಾಸ್ ಅಭಿಮಾನಿ, ಹಂಗಂತ ನಾನು ಸುದೀಪ್ ಸರ್ಗೆ ನಾನು ಆಪೋಸಿಟ್ ಇಲ್ಲ. ಸುದೀಪ್ ಅವ್ರಿಗೂ ಅಭಿಮಾನಿನೇ, ಶಿವರಾಜ್ ಕುಮಾರ್ ಅವ್ರಿಗೂ ಅಭಿಮಾನಿನೇ. ಎಲ್ಲ ಕನ್ನಡ ಚಿತ್ರರಂಗ ಅಂದರೆ ನಾವೆಲ್ಲ ಒಟ್ಟಾಗಿರ್ಬೇಕಾಗುತ್ತೆ. ಹಾಗಾಗಿ ಫ್ಯಾನ್ಸ್ ಅವರನ್ನ ದಯವಿಟ್ಟು ನಿಲ್ಲಿಸಿ. ಯಾರೋ ಒಬ್ಬರೋ ಇಬ್ಬರೋ ಏನೋ ಒಂದು ಕಮೆಂಟ್ ಹಾಕ್ಬಿಟ್ರೆ ಅದನ್ನೇ ಈ ಮಾಧ್ಯಮಗಳಿಗೆ ಮಾಡಿ ಹೈಲೈಟ್ ಮಾಡಿ. ಆಕ್ಚುಲಿ ಇವೆಲ್ಲ ಈ ಫ್ಯಾನ್ಸ್ ವರ್ಗಳಾಗಲಿ ಇವೆಲ್ಲ ನಡೀತಾ ಇರೋದೇ ಈ ಮಾಧ್ಯಮಗಳಿಂದ. ಒಬ್ಬ ಮಹಾನ್ ಮಾಧ್ಯಮದಲ್ಲಿ ಒಬ್ಬ ದೊಡ್ಡ ಆಂಕರ್ ಇದ್ದಾನೆ, ಖ್ಯಾತ ಪ್ರಖ್ಯಾತ ವಿಶ್ವವಿಖ್ಯಾತ ಆಂಕರ್ ಒಬ್ಬ ಸೇರ್ಕೊಂಡ್ಬಿಟ್ಟು ನಮ್ಮ ಮಾಧ್ಯಮ ಲೋಕದಲ್ಲಿ ಇಡೀ ಚಿತ್ರರಂಗವನ್ನ, ಇಡೀ ರಾಜ್ಯವನ್ನ ಎಲ್ಲ ಗಬ್ಬೆಬ್ಬಿಸ್ತವನೆ ಅಂದ್ರೂ ತಪ್ಪಾಗೋದಿಲ್ಲ. ಅವನು ಯಾರು ಅಂತ ನಾವು ನಿಮಗೆ ಹೆಸರು ಹೇಳಬೇಕಾಗಿಲ್ಲ, ಗೊತ್ತಲ್ಲ ದರ್ಶನ್ ಅವ್ರ ಬಗ್ಗೆ ಅವ್ರು ಏನೇನು ಮಾಡೋದು ಅಂತ. ಬರೀ ಚಿತ್ರಗಳನ್ನು ತಯಾರಿಸಿ ದರ್ಶನ್ ಅವರು ಒಬ್ಬ ವ್ಯಕ್ತಿಗೆ ಒದೆಯೋ ರೀತಿ ಅವೆಲ್ಲ ಚಿತ್ರಗಳನ್ನು ತೋರಿಸಿ ಆ ದರ್ಶನ್ ಅವರ ಒಂದು ಇಮೇಜನ್ನೇ ಹಾಳು ಮಾಡಿಬಿಟ್ರು. ಬಟ್ ದರ್ಶನ್ ಸರ್ ಬರ್ತಾರೆ ಬಿಡಿ, ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಖಂಡಿತ ಬಂದೇ ಬರ್ತಾರೆ. ಅವರೇನು ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಿರಲಿ, ಆ ವಿಚಾರ ಇರಲಿ. ಈಗ ಫ್ಯಾನ್ಸ್ ವಾರ್ ಬಗ್ಗೆ ಮಾಡೋದಾದ್ರೆ ದಯವಿಟ್ಟು ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಫ್ಯಾನ್ಸ್ ವಾರ್ ಮಾಡಬೇಡಿ. ಎಲ್ಲ ನಟರು ಕೂಡ ನೀವು ಬೆಂಬಲವನ್ನು ಕೊಡಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಸಪೋರ್ಟ್ ಮಾಡಿ ಅಲ್ವಾ. ಈಗ ಸುದೀಪ್ ಅವರು ದರ್ಶನ್ ಅವರು ಚೆನ್ನಾಗೇ ಇರ್ತಾರೆ, ಸುಮ್ಮನೆ ಫ್ಯಾನ್ಸ್ಗಳ ಮಧ್ಯೆ ಈ ರೀತಿ ಗೊಂದಲ ಕ್ರಿಯೇಟ್ ಆಗೋದು, ಅವ್ರೊಂಥರ ಕಮೆಂಟ್ ಮಾಡೋದು, ಅದಕ್ಕೆ ಇವರು ಆಪೋಸಿಟ್ ಇವ್ರು ಕೌಂಟ್ರ್ ಕೊಡೋದು, ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ಚಿತ್ರರಂಗಕ್ಕೆ ತುಂಬ ಅನ್ಯಾಯ ಆಗುತ್ತೆ. ಸುಮ್ಮನೆ ಇಲ್ದಿರೋಂಥ ಕೇಸ್ಗಳು ಇವೆಲ್ಲ ಬರ್ತವೆ. ಒಟ್ಟಲ್ಲಿ ಒಂದು ನಾವು ಫ್ಯಾನ್ಸ್ಗಳನ್ನ ನೋಡಿ ನಮ್ಮ ಫ್ಯಾನ್ಸ್ ಜಗಳ ಆಡ್ತಾ ಇದಾರಲ್ಲಪ್ಪ ಅಂತ ಅವರಲ್ಲಿ ಮನಸ್ತಾಪ ಉಂಟಾಗ್ಬಿಡುತ್ತೆ. ಹಾಗಾಗಿ ಹಾಗಾಗೋದು ಬೇಡ. ಎಲ್ಲ ಚಿತ್ರಗಳನ್ನ ಬೆಂಬಲಿಸಿ. ಮಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ, 45 ಕೂಡ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೆ, ಅದನ್ನು ನೋಡಿ ಎಲ್ಲ ಬೆಂಬಲಿಸಿ. ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಚಿತ್ರಗಳು ಇವೆಲ್ಲ. ನಮ್ಮ ದುರಾದೃಷ್ಟ ಏನಪ್ಪ ಅಂದರೆ 3 ಚಿತ್ರಗಳು ಕೂಡ ಇದೇ ತಿಂಗಳಲ್ಲಿ ಬಂದ್ಬಿಟ್ಟು. ಡೆವಿಲ್ ಸೂಪರ್ ಹಿಟ್ ಆಗಿದೆ, ಮಾರ್ಕ್ ಕೂಡ ಹಿಟ್ ಆಗುತ್ತೆ, 45 ಕೂಡ ಹಿಟ್ ಆಗುತ್ತೆ. ಹಾಗಾಗಿ ಎಲ್ಲ ಚಿತ್ರಗಳನ್ನ ಬೆಂಬಲಿಸಿ. ಇವೆಲ್ಲ ಬೇಡ ಅಂತ ನಾನು ಅನ್ಕೋತೀನಿ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.